ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಏನೋ ಇವತ್ತ ಕಲಬುರಗಿಯಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು FIR ಮಾಡಿದ್ದಾರೆ. ಅದರ ವಿರುದ್ಧ ನಮ್ದ ಹೋರಾಟ ಇದೆ. ಇವತ್ ನೋಡಬಹುದು ಕಲಬುರಗಿಯಲ್ಲಿ ಇದ್ದೇವೋ ಎಲ್ಲಿದ್ದೇವೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 15ರಿಂದ 20 ಯುವಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ನಿಮ್ ಮನೆಗೆ ಬರ್ತೀವಿ, ನಿಮ್ ಮುತ್ತಿಗೆ ಹಾಕ್ತಿವಿ, ನಾನಾ ತರದ ಘೋಷಣೆಗಳು ಕೂಗುತ್ತಾ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿರ್ತಾರೆ. ಅವ್ರು ಏನ್ ಹೇಳಿದ್ದಾರೆ? ಅವರು ಹಿಂದಿಂದು ಏನಪ್ಪಾ ಅಂದ್ರೆ ಒಂದು ಕಮರುಲ್ ಇಸ್ಲಾಂ ಅವರು ಮಾತಾಡಿದ್ದು ನೆನಪಿಸಿಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು 2004ರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪಾ ಅಂದ್ರ ನಾನು ಕಲಬುರಗಿ ಜಿಲ್ಲೆಯನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅವತ್ತಿನ ಹಿರಿಯರಿಗೂ ಗೊತ್ತಿದೆ, ಅದು ಯಾಕೆ ಅಂದಿದಾರೋ ಏನಂದಿದಾರೋ ಅವ್ರಿಗೆ ಬಿಟ್ಟ ವಿಷಯ. ಆದ್ರೂ ಕೂಡ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಾಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ತೊಂದರೆ ಇತ್ತು. ಇವಾಗೆಲ್ಲ ನಾವು ಸೌಹಾರ್ದತೆಯಿಂದ ಇದ್ದೀವಿ. ದತ್ತಾತ್ರೇಯ ಪಾಟೀಲ್ ರೇವರು ಎಲ್ಲ ಸರ್ವ ಜನವನ್ನು ಏಕಾತೆಗಾಗಿ ತೆಗೆದುಕೊಂಡು ಹೋಗುವಂತ ನಾಯಕರು ಯಾರ್ಯಾರು ಇದ್ರೆ ಅದು ದತ್ತಾತ್ರೇಯ ಪಾಟೀಲ. ಅದಕ್ಕಾಗಿ ಅವರಿಗೆ ತಂದೆಯವರಿಗೆ 2 ಸಲ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ದತ್ತಾತ್ರೇಯ ಪಾಟೀಲ್ ರೇವರು ಕೂಡ 2 ಸಲ ಶಾಸಕರಾಗಿದ್ದಾರೆ. ಆಮೇಲೆ ಅವರ ತಾಯಿಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಬಹುದು ಪಾಕಿಸ್ತಾನದಲ್ಲಿ ಇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವರನ್ನು ಯಾರು ಕೂಡ ಅರೆಸ್ಟ್ ಮಾಡೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಆ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ನಾವು ಆ ವರದಿಯನ್ನ FSI ವರದಿ ಕಳಿಸಿದ್ದೀನಪ್ಪ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರು ಬರೇ ಮೆಲಕ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು ಈ ತರ ಅಂದಿದ್ರು, ಈ ತರ ಅನಬಾರ್ದಾಗಿತ್ತು, ಅಂತ ದಿನಗಳೆಲ್ಲ ಕಳಿಸಿ ಇವತ್ತು ನಾವು ಕೋಮು ಗಲಭೆ ಸೃಷ್ಟಿಸಲಾರ್ದಂಗೆ ಹಿಂದೂ ಮುಸ್ಲಿಂ ನಾವು ಅಣ್ಣ ತಮ್ಮಂದಿಯರು ಇದ್ದಂಗೆ ಇದ್ದೀವಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ನೋಡ್ಬೋದು ಅವ್ರ ಅಧಿಕಾರಿ ಇದೆ ಅವಧಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದಿಂದ ಏನ್ ವಕ್ಸ್ ಬೋರ್ಡ್ ಇರ್ತಲ್ಲ, ವಕ್ಸ್ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ. ಇವತ್ತು ನೀವು ಪಟ್ನಾ ಗ್ರಾಮದಲ್ಲಿ ನೋಡ್ಬೋದು ಒಂದು ಅಲ್ಪಸಂಖ್ಯಾತರ ಸ್ಮಶಾನ ಭೂಮಿಗೆ 15 ಹಿಡ್ಕೊಂಡು 20 ಲಕ್ಷ ರೂಪಾಯಿ ನಾವು ಅನುದಾನ ಕೊಟ್ಟಿದ್ದೀವಿ. ಅವ್ರ ಬಳಿ ತಾರತಮ್ಯ ಇತ್ತಂದ್ರೆ ಇವೆಲ್ಲ ಹೆಂಗ್ ಹೇಳ್ತಿದ್ರಿ? ಅದಕ್ಕಾಗಿ ನಮ್ಮ ವಿರುದ್ಧ ಏನಪ್ಪಾ ಅಂದ್ರೆ FIR ಆಗಿದೆಲ್ಲ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ತಕ್ಷಣವಾಗಿ ಆ FIR ಅನ್ನು ರದ್ದುಪಡಿಸಬೇಕು. ಅದು ಏನು 18 ಜನರ ಮೇಲೆ ನಾವು ಸ್ಟೇಷನ್ ಬಜಾರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತುರಂತವಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕು, ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು. ನಮ್ದು ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ದು ಉಗ್ರವಾದ ಹೋರಾಟ ಇರುತ್ತದೆ ಬಂಧುಗಳೇ. ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಾದ್ರೆ ಇವತ್ತಿನ ನಮ್ದು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಒಂದು ವಿಷಯ ಹೇಳ್ತಾರೆ. ಏನಪ್ಪಾ ಅಂದ್ರ ದತ್ತಾತ್ರೇಯ ಪಾಟೀಲ್ ರೇವರು ಕ್ಷಮೆ ಕೇಳ್ಬೇಕಂತೇಳಿ. ಯಾಕೆ ಸರ್ ಕ್ಷಮೆ ಕೇಳ್ಬೇಕು? ಏನ್ ತಪ್ಪು ಮಾಡಿದಾರಂತೆ ಕ್ಷಮೆ ಕೇಳ್ಬೇಕು? ಹಾಗಾದ್ರೆ ನಿಮ್ಗೆ ಹಿಂದೂಗಳ ಬೇರೆ ಬಯಸಿಕೊಳ್ಳುವ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ನೀವು ಯಾವುದೇ ರೀತಿಯ ಒಂದು ದತ್ತಾತ್ರೇಯ ಪಾಟೀಲ್ ರೇವರು ಏನಾದ್ರೂ ಮಾತಾಡ್ರೆ ಅದರ ವಿರುದ್ಧವಾಗಿ ಒಂದು ಮೂಗು ತೋರಿಸ್ತೀರ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನೀವು ತುಂಬಾ ಹಿರಿಯರಿದ್ರೆ ನಿಮ್ ಬಗ್ಗೆ ನಮ್ಗೆ ಟೀಕೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಅಡಿಯಲ್ಲಿ ನಾವು ಆಯ್ಕೆ ಆಗಿದ್ದೀರಿ, ನಾವು ಅದು ಒಪ್ಕೊಂಡಿದ್ದೀವಿ. ನಾವು ಸೋತಿದ್ದೀವಿ, ಅದಕ್ಕಾಗಿ ಒಪ್ಕೊಂಡಿದ್ದೀವಿ. ತಾವು ಹಿರಿಯರಿದ್ರಿ, ಇಂಥ ವಿಷಯಗಳಲ್ಲಿ ತಾವು ಮೂಗು ತೋರಿಸ್ಬೇಡ್ರಿ, ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ನಮ್ಮ ದಕ್ಷಿಣ ಮತಕ್ಷೇತ್ರ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ತಾವು ಏನ್ ಹೇಳ್ತೀರಿ? ಒಂದ್ ಮಾತು ನಾನು ತಮ್ಗೆ ತಿಳಿಸಕ್ ಇಷ್ಟಪಡ್ತೇನೆ. ದತ್ತಾತ್ರೇಯ ಪಾಟೀಲ ರಾಜ್ಯ ನಾಯಕರಿಗೆ ಖುಷಿ ಪಡಿಸೋ ಸಲುವಾಗಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರಿಗೆ ಹೇಳಿ ಖುಷಿ ಪಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 5 ಸಲ ಅವ್ರ ಮನೆಯಲ್ಲಿ ಶಾಸಕರಾಗಿದ್ದಾರೆ, ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ, ಮಗ ಆಗಿದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ಸುಮಾರು ಒಂದು 3-4 ಜನ ಯುವ ಆಕಾಂಕ್ಷಿಗಳಾಗಿದ್ದಾರೆ. ನೀಲಕಂಠರಾವ್ ಮೂಲ್ಯ ಅವರು ಹೇಳ್ತಾ ಇದ್ದಾರೆ, ಮುಂದಿನ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಟಿಕೆಟ್ ನನಗಾಗಿದೆ. ತಾವು ಕೂಡ ಮಾತಿಗೆ ತಪ್ಪಬಾರದು. ಹೆಂಗಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಆಗಿದ್ಮೇಲೆ ನಾನು ಮುಖ್ಯಮಂತ್ರಿಯಿಂದ ತ್ಯಾಗ ಮಾಡಿ ನಾನು DK ಶಿವಕುಮಾರ್ ಕೊಡ್ತೀನಿ ಅಂತಂದಾರ. ಆ ತಾವು ಕೂಡ ವಚನ ಭ್ರಷ್ಟರಾಗ್ಯಾರಿ. ಮುಂದೆ 1-2-3 ಮಂದಿಗೆ ಮಾತು ಕೊಟ್ಟಿನ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ದಕ್ಷಿಣ ಮತಕ್ಷೇತ್ರದ 2028ಕ್ಕೆ ಚುನಾವಣೆ ನಿಲ್ಲಿಸಿ ತಾವು ಒಬ್ಬ ಮಾದರಿ ನಾಯಕ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ತಮ್ಮ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಪದೇ ಪದೇ ಕಣಕ್ತಾ ಇದ್ದೀರಿ. ನಾನು 22,000 ಓಟ್ಲಿ ನಿಂತಿದ್ದೀನಿ, 22,000 ಓಟ್ಲಿ ನಿಂತಿದ್ದೀನಿ. ಅರೇ ಬಾಬಾ 2000 ನಮ್ದು MP ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಕ್ತಿ ಏನದಂತ ತೋರಿಸ್ಕೊಟ್ಟಿದೀವಿ. ಆಲ್ರೆಡಿ ನೀವು 10,000 ಹಿನ್ನಡೆ ಅನುಭವಿಸಿ ಸೋತೋಗಿದ್ದೀರಿ. ಆ ವಿಮರ್ಶೆಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ದೀರಿ. ನಾವು ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ತುಂಬಾ ಸೌಮ್ಯತೆ ಉಳ್ಳವರಿದ್ದೇವರು. ನಾವು ಯಾರಿಗೆ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು. ನಾವು ಒಳ್ಳೆ ಕಾರ್ಯಕರ್ತಿದ್ದೇವೆ. ಇವತ್ತು ನೀವು ರೇವೂರ್ ಕುಟುಂಬದಲ್ಲಿ ಅಂತ ದಯವಿಟ್ಟು ಅವರಿಗೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಬೇಡ್ರಿ. ಅದು ರೇವೂರ್ ಕುಟುಂಬ ಒಂದಲ್ಲ, ಇಡೀ ನಮ್ದು 5ರಿಂದ 10,000 ಕೂಡಿದಂತ ಒಂದು ರೇವೂರ್ ಕುಟುಂಬ ಇದೆ. ಯಾಕಂದ್ರೆ ಅದರದೇ ಆದಕ್ಕಂತ ಒಂದು ಅಭಿಮಾನಿ ಭಾಗ ಹೊಂದಿದೆ. ಅದಕ್ಕಾಗಿ ನಾವ್ ಏನೇ ಮಾಡೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಪಾಲಿಸಿ ನಾವು
ಇದು ಸ್ಟ್ರೈಕ್ ಮಾಡ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ಅದಕ್ಕಾಗಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ನಾವು ಶಾಸಕರಾಗಿ ಚುನಾಯಿತರಾಗಿದ್ರಿ, ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಹೆಸರು ತಗೊಳ್ರಿ ಅಂತೇಳಿ ನಾನು ವಿನಂತಿಸಿ, ಇದರಲ್ಲಿ ಏನಾದ್ರೂ ನಮ್ಮ ಶಾಸಕರದು ಯಾವುದೇ ರೀತಿಯ ತಪ್ಪಿಲ್ಲ. ಯಾಕಂದ್ರೆ ಅವ್ರು ಅಂದಿದ್ದನ್ನೇ ಆಡಿ ತೋರಿಸಿದ್ದಾರೆ. ಇವತ್ತು ನಾನು ಪತ್ರಿಕೆಯ ಮುಖಾಂತರ ತಮ್ಮೆಲ್ಲರಿಗೆ ನಾನು ಹೇಳಕ್ ಇಷ್ಟಪಡ್ತಿದ್ದೇನೆ. ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿನ ಪತ್ರಿಕೆಯಲ್ಲೇ ಬಂದಿದೆ 2004ರಲ್ಲಿ. ಏನಂತಪ್ಪ ಅಂದ್ರ ಕಲಬುರಗಿಯನ್ನು ಛೋಟಾ ಪಾಕಿಸ್ತಾನ್ ಬನಾಯಂಗೆ ಎಂದವರಿಗೆ ತುರ್ಕಿಸ್ತಾನಕ್ಕೆ ಕಳಿಸುತ್ತೇವೆ. ಎತ್ತರ ಹಿಂದೂ ಅಜೆಂಡಾ ಕುರಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆಯೋಜಿಸಿದ ಬಹಿರಂಗ ಸಭೆಯಲ್ಲಿ ಬಜರಂಗ ದಳದ ನಾಯಕ ಪ್ರಮೋದ್ ಮುತಾಲಿಕ್ ಅವರು ಮತಾಂಧರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ತಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ, ಇವತ್ತು ಏನಪ್ಪಾ ಅಂದ್ರ ಎಂ.ಆರ್. ತಂಗ ಅವರು ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಈ ವಿಷಯವನ್ನಾಗಿ ವಿಧಾನಸಭೆಯಲ್ಲಿ ಡಿಸ್ಕಸ್ ಆಗಿದೆ. ನಾವು ನೋಡಬಹುದು ಸೆಷನ್ ಅಲ್ಲಿ ಸನ್ಮಾನ್ಯ ಶ್ರೀಯುತ ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಸಾಹೇಬರು ಎಲ್ಲಿ ಅಂದಿದ್ದಾರೆ, ಆದ್ರೂ ಎಸ್ ಕೆ ಕಾಂತ ಸಾಹೇಬರು ಚುನಾವಣೆಯಲ್ಲಿ ನಿಂತಾಗ MSK ಮಿಲ್ ಮೈದಾನದಲ್ಲಿ ನಿಂತು ಬಹಿರಂಗವಾಗಿ ಹೇಳಿದ್ದಾರೆ. ಅರೆ ನಾವೆಲ್ಲ ಮರ್ತಿದೀವಿ, ನಾವ್ ಇವತ್ತು ಹಿಂದೂ ಮುಸ್ಲಿಮಾನ್ ಹೆಂಗಿದ್ದೀವಪ್ಪ ಕಲಬುರಗಿ ಇದ್ದಾಗ ಅಂದ್ರೆ ಸೋದರ ಇದ್ದಂಗ ಇದ್ದೀವಿ. ಇವತ್ತು ನೋಡ್ಬೋದು ನಮ್ ಬಾಸುಮಿಯಾ ಹೋಟೆಲ್ ಇದೆ, ಜಿಶಾನ್ ಹೋಟೆಲ್ ಇದೆ. ನಾವ್ ಹಿಂದೂಗಳೆಲ್ಲ ಅಲ್ಲಿ ಕೂತು ಚಾ ಕುಡಿದು ಬೆಳಗ್ಗೆಲಿಂದ ಸಾಯಂಕಾಲ ಅದೇ ಹೋಟೆಲ್ ನಲ್ಲಿ ನಾವು ದಿನ ಕೈತೀವಿ. ಹೊಸ ಆದಾಗ ಅವ್ರ ಬುತ್ತಿ ನಾವು ಬಿಚ್ಕೊಂಡು ಹೋಗ್ತೀವಿ, ನಮ್ ಬುತ್ತಿ ಅವ್ರು ಬಿಚ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಯಾವುದೇ ತರಹದ ಭೇದ ಭಾವ ಇಲ್ಲ. ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರೆ, ತಾವು ಇದರಲ್ಲಿ ರಾಜಕೀಯ ಬೇಳೆ ಬಯಸ್ಕೋಬೇಡ್ರಿ. ದಯವಿಟ್ಟು ಒಳ್ಳೇದನ್ರಿ, ಕೆಟ್ಟದನ್ನ ಕೆಟ್ಟನ್ರಿ. ಯಾಕೆ ನಿಮ್ಗೆ ಟೀಕೆ ಮಾಡುವಂತಷ್ಟು ದೊಡ್ಡವ್ ನಾನಲ್ಲ, ಅದರ ಬಗ್ಗೆ ನಮ್ಮ ನಾಯಕರು ಮಾತಾಡ್ತಾರೆ. ಅದಕ್ಕಾಗಿ ಈ ವಿಷ ಬೀಜ ಕೋಮುಗಳಿಗೆ ಸೃಷ್ಟಿಸಲಾರ್ದಂಗ ಏನು ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರ ಮೇಲೆ FIR ಆಗಿದೆ, ಅದನ್ನು ಕೂಡಲೇ ರದ್ದುಪಡಿಸಬೇಕು. ಒಂದು ವೇಳೆ ರದ್ದುಪಡಿಸದೇ ಇದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು 40-50 ಸಾವಿರ ಜನಸಂಖ್ಯೆ ಕೂಡಿ ನಾವು ಕಲಬುರಗಿಯನ್ನು ಬಂದ್ ಮಾಡ್ತೀವಿ. ರಾಜ್ಯವ್ಯಾಪಿ ಸ್ಟ್ರೈಕ್ ಮುಂದುವರಿತ ಅಂತ ಹೇಳಿ, ನನ್ನಿಂದ ಏನಾದರೂ ಮಾತಾಡಲಿಕ್ಕೆ ತಪ್ಪು ತಡೆಯಾದ್ರೆ ಕುಂತಂತ ಹಿರಿಯರು ಹಾಗೂ ಎಲ್ಲರೂ ನನ್ನನ್ನು ಕ್ಷಮಿಸಿ ಮನಸ್ಸಬೇಕು. ಮಾತುಗಳನ್ನು ಮುಗಿಸುತ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ